ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 6ನೇ ತರಗತಿಯ ಪ್ರಥಮ ಭಾಷೆ ಸಿರಿ ಕನ್ನಡದಲ್ಲಿ ಪದ್ಯ 6 ಗಂಗವ್ವ ತಾಯಿ, ಈ ಒಂದು ಪದ್ಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು, ವ್ಯಾಕರಣಾಂಶ ಮತ್ತು ಭಾಷಾಭ್ಯಾಸ ಅಥವಾ ಅಭ್ಯಾಸವನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಪ್ರಾರಂಭಿಸೋಣ. ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ನೀರು ಎಲ್ಲೆಲ್ಲಿ ತುಂಬಬೇಕು ಎಂದು ಕವಿ ಹೇಳುತ್ತಾರೆ? ಉತ್ತರ: ನೀರು ನೆಲದ ಕಣಕಣದಲ್ಲಿ ಮತ್ತು ಮನದ ಪದರ ಪದರಗಳಲ್ಲಿ ತುಂಬಬೇಕು ಎಂದು ಕವಿ ಹೇಳುತ್ತಾರೆ. ಎರಡನೇದು, ನೀರು ಹೇಗೆಲ್ಲ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ? ಉತ್ತರ: ನೀರು ನಗುನಗುತ್ತಾ, ನಲಿಯುತ್ತಾ, ಪುಟಿಯುತ್ತಾ, ಕುಣಿಯುತ್ತಾ, ಚಿಮ್ಮುತ್ತಾ, ಜಿಗಿಯುತ್ತಾ, ಹರಿಯುತ್ತಾ, ಸುರಿಯುತ್ತಾ, ಧೋ ಧೋ ಎಂದು ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ. ಮೂರನೇ ಪ್ರಶ್ನೆ, ಒಣಗಿದ ನೆಲದಲ್ಲಿ ನೀರು ಹೇಗೆ ಹೊಳೆಯಬೇಕು ಎಂದು ಕವಿ ಹೇಳುತ್ತಾರೆ? ಉತ್ತರ: ಒಣಗಿದ ನೆಲದಲ್ಲಿ ನೀರು ಹಚ್ಚ ಹಸುರಾಗಿ ಹೊಳೆಯಬೇಕು ಎಂದು ಕವಿ ಹೇಳುತ್ತಾರೆ. ನಾಲ್ಕನೇ ಪ್ರಶ್ನೆ, ಗಂಗವ್ವ ತಾಯಿ ಕವನವನ್ನು ಬರೆದವರು ಯಾರು? ಉತ್ತರ: ಗಂಗವ್ವ ತಾಯಿ ಕವನವನ್ನ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅವರು ಬರೆದಿದ್ದಾರೆ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? ಮೊದಲನೇ ಸಂದರ್ಭ, ನೆಲದ ಕಣಕಣದಾಗ ಮನದ ಪದಪದರಾಗ. ಉತ್ತರ ಸಂದರ್ಭ, ಕವಿ ಗಂಗವ್ವ ತಾಯಿಯನ್ನು ಭೂಮಿಗೆ ಆಹ್ವಾನಿಸುವಾಗ ಕೇವಲ ಭೌತಿಕವಾಗಿ ನೆಲವನ್ನು ಮಾತ್ರವಲ್ಲದೆ ಮನುಷ್ಯರ ಮನಸ್ಸಿನ ಆಳವನ್ನು ತಲುಪಿ ತುಂಬಿಕೊಳ್ಳು ಎಂದು ವಿನಂತಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ನೆಕ್ಸ್ಟ್ ಸಂದರ್ಭ, ಹರಿಯುತ್ತಾ, ಸುರಿಯುತ್ತಾ, ಧೋ ಧೋ ಬಾರವ್ವ. ಉತ್ತರ ಸಂದರ್ಭ, ಮಳೆಯು ಭೂಮಿಗೆ ಬರುವ ರೀತಿ ಅತ್ಯಂತ ಚೈತನ್ಯಪೂರ್ಣವಾಗಿರಬೇಕು ಎಂದು ಬಯಸುವ ಕವಿ ಅದರ ಆಗಮನದ ಸಂಭ್ರಮವನ್ನು ವರ್ಣಿಸುತ್ತಾ ಈ ಮಾತನ್ನು ಹೇಳುತ್ತಾರೆ. ನೆಕ್ಸ್ಟ್ ಸಂದರ್ಭ, ಒಣಗಿದ ನೆಲದಾಗ ಹಸಿ ಹಸಿರು ನೆಡಲಾಕ. ಉತ್ತರ: ಬರದಿಂದ ಒಣಗಿ ಹೋದ ಭೂಮಿಗೆ ಮಳೆಯ ಅಗತ್ಯವನ್ನು ಒತ್ತಿ ಹೇಳುತ್ತಾ ಆ ನೀರು ಬಂದು ನೆಲವನ್ನು ಮತ್ತೆ ಹಸಿರಾಗಿಸಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸುವಾಗ ಕವಿ ಈ ಸಾಲನ್ನು ಬಳಸಿದ್ದಾರೆ. ನೆಕ್ಸ್ಟ್ ಸಂದರ್ಭ, ಜೀವದ ತುಣುಕಾಗಿ ಮೈ ಮನಸ ಹೊಲಸಲ್ಲ. ಸಂದರ್ಭ, ನೀರು ಕೇವಲ ದೈಹಿಕ ಕೊಳೆಯನ್ನು ತೊಳೆಯುವುದಲ್ಲದೆ ಬದುಕಿನ ಚೈತನ್ಯವಾಗಿ ಬಂದು ದೇಹ ಮತ್ತು ಮನಸ್ಸಿನ ಎಲ್ಲಾ ಹೊಲಸನ್ನು ಶುದ್ಧಗೊಳಿಸಬೇಕು ಎಂದು ಪ್ರಾರ್ಥಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಇದಾದ್ಮೇಲೆ ನಾವು ನೆಕ್ಸ್ಟ್ ಮೇನಲ್ಲಿ ನೋಡಬಹುದು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಗಂಗವ್ವ ಇದ್ದರೆ ಎಲ್ಲೆಲ್ಲಿ ಏನೇನು ಆಗುವುದೆಂದು ಕವಿ ಹೇಳಿದ್ದಾರೆ? ಉತ್ತರ: ಕವಿಯ ಪ್ರಕಾರ ಗಂಗವ್ವ ಅಂದರೆ ನೀರು ಇದ್ದರೆ ಜಗದಲ್ಲಿ ಮತ್ತು ನಭದಲ್ಲಿ ಅಂದರೆ ಆಕಾಶದಲ್ಲಿ ಎಲ್ಲೆಡೆಯೂ ಜಳ ಜಳ ಎಂದು ಹೊಳಪು ತುಂಬಿರುತ್ತದೆ. ಆ ಮೂಲಕ ಇಡೀ ಸೃಷ್ಟಿಯೇ ಕಾಂತಿಯುತವಾಗುತ್ತದೆ ಎಂದು ಹೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ನೀರು ಯಾವ ಯಾವ ಕೆಲಸಕ್ಕೆ ಬೇಕು ಎಂದು ಕವಿ ಹೇಳಿದ್ದಾರೆ? ಉತ್ತರ: ಕವಿಯ ಪ್ರಕಾರ ಒಣಗಿದ ನೆಲದಲ್ಲಿ ಹಸಿರನ್ನು ನೆಡಲು, ಜೀವಿಗಳ ಉಸಿರನ್ನು ಉಳಿಸಲು, ಪ್ರಪಂಚದ ಕೊಳೆಯನ್ನು ತೊಳೆಯಲು ಮತ್ತು ಮನುಷ್ಯನ ದೇಹ ಹಾಗೂ ಮನಸ್ಸಿನ ಹೊಲಸನ್ನು ಶುದ್ಧೀಕರಿಸಿ ಜೀವನ ನೀಡಲು ನೀರು ಬೇಕು ಎಂದು ಹೇಳಿದ್ದಾರೆ. ನೆಕ್ಸ್ಟ್ ಮೇನಲ್ಲಿ ನೀರಿನ ಉಪಯೋಗಗಳನ್ನು ಸಂಗ್ರಹ ರೂಪದಲ್ಲಿ ತಿಳಿಸಿರಿ ಅಂತ ಹೇಳಿಬಿಟ್ಟು, ಸೊ ಇದು ನೀವು ಬರೀಬೇಕಾಗಿರೋದು. ನಿಮ್ಮ ಇನ್ನೂ ಹೆಚ್ಚಿನ ಪಾಯಿಂಟ್ಸ್ಗಳನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಉತ್ತರ: ನೀರು ಸಕಲ ಜೀವರಾಶಿಗಳ ಮೂಲಾಧಾರವಾಗಿದೆ. ಪದ್ಯದ ಪ್ರಕಾರ ನೀರಿನ ಪ್ರಮುಖ ಉಪಯೋಗಗಳು ಅಂದರೆ ಭೂಮಿಯನ್ನ ಹಸಿರಾಗಿಸಿ ಕೃಷಿಗೆ ಆಧಾರವಾಗುವುದು, ಜೀವಿಗಳ ಪ್ರಾಣವನ್ನ ಉಳಿಸುವುದು, ಕುಡಿಯಲು ಮತ್ತು ಬದುಕಲು, ದೈಹಿಕ ಮತ್ತು ಪರಿಸರದ ಸ್ವಚ್ಛತೆಯನ್ನು ಕಾಪಾಡುವುದು, ನೆಕ್ಸ್ಟ್ ಕೇವಲ ಭೌತಿಕವಾಗಿ ಮಾತ್ರವಲ್ಲದೆ ಮಾನಸಿಕ ಹೊಲಸನ್ನು ತೊಳೆದು ಚೈತನ್ಯ ಮತ್ತು ಶುದ್ಧತೆಯನ್ನ ನೀಡುವುದು. ನೆಕ್ಸ್ಟ್ ಮೇನಲ್ಲಿ ಬಿಟ್ಟ ಸ್ಥಳವನ್ನ ಕೆಳಗೆ ನೀಡಲಾದ ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿದೆ. ಮೊದಲನೇದಾಗಿ, ಬಾರವ್ವ ತಾಯಿ ಗಂಗವ್ವ ತಾಯಿ, ಹೊಳೆಯವ್ವ ತಾಯಿ ನೀರವ್ವ ತಾಯಿ, ಮೈ ಮನಸ ಹೊಲಸೆಲ್ಲ ತೊಳೆಯವ್ವ ತಾಯಿ, ನೀರವ್ವ ಗಂಗವ್ವ ಮಳಿಯಾಗಿ ಬಾರವ್ವ, ಒಣಗಿದ ನೆಲದಾಗ ಹಸುರಾಗಿ ಹೊಳೆಯವ್ವ. ಇಲ್ಲಿ ಹಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೇನಲ್ಲಿ ಸಮನಾರ್ಥಕ ಪದಗಳನ್ನು ಬರೆಯಿರಿ. ಸಿನಾನಿಮ್ಸ್ ಅಂತೀವಲ್ಲ ಅದು: ನೀರು ಜಲ ಉದಕ, ನಭ ಆಕಾಶ ಗಗನ ಬಾನು, ಕುಣಿ ಅಂದರೆ ನೃತ್ಯ ನರ್ತನ, ತಾಯಿ ಅಮ್ಮ ಜನನಿ ಮಾತೆ. ಇದಾದ್ಮೇಲೆ ನಾವು ಆಲ್ರೆಡಿ ಈ ಒಂದು ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ, ಸಂದರ್ಭವನ್ನು ನೋಡಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ಭಾಷಾ ಆಟಗಳು.
ಇಲ್ಲಿ ಒಂದು ಆಟ ಇದೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಯೋಜನೆ ಇದೆ. ಕರ್ನಾಟಕದಲ್ಲಿ ಹರಿಯುವ ನದಿಗಳ ಹೆಸರನ್ನು ಪಟ್ಟಿ ಮಾಡಿ. ಸೊ ನಿಮ್ಮ ಶಿಕ್ಷಕರು ಈ ಯೋಜನೆಯನ್ನು ನಿಮಗೆ ನೀಡಿದರೆ ನೀವು ಇದನ್ನು ಡೆಫಿನೆಟಾಗಿ ಮಾಡಬಹುದು. ಅದಾದಮೇಲೆ ನೆಕ್ಸ್ಟು ಬರೋಣ. ನೆಕ್ಸ್ಟ್ ಪೇಜ್ನಲ್ಲಿ ವ್ಯಾಕರಣ ಮಾಹಿತಿಯಲ್ಲಿ ನಮಗೆ ಇಲ್ಲಿ ಪ್ರಾಸಾಕ್ಷರಗಳು ಇದೆ. ಪ್ರಾಸಾಕ್ಷರಗಳು ಅಂತ ಅಂದರೆ ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಬಹುದು ನೀವು ಕೆಳಗಿನ ಪದ್ಯವನ್ನು ಗಮನಿಸಿ. ಉತ್ತಮರ, ಮತ್ತಹೀನರ, ಹಿತ್ತಾಳಿ. ಇಲ್ಲಿ ತಾಗೆ ನಾವು ಇಲ್ಲಿ ರೆಡ್ಡಿಂಗಲ್ಲಿ ಕೊಟ್ಟಿದ್ದಾರೆ. ಈ ಸಾಲುಗಳಲ್ಲಿ ಪುನರಾವರ್ತಿತವಾಗಿ ಬಂದಿದೆ. ಇದು ಪ್ರಾಸಾಕ್ಷರ. ಪದ್ಯದ ನಿರ್ದಿಷ್ಟ ಸ್ಥಳದಲ್ಲಿ ಬರುವ ಪುನರಾವರ್ತಿತ ಅಕ್ಷರಗಳನ್ನು ನಾವು ಪ್ರಾಸಾಕ್ಷರ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೀವು ನೋಡಬಹುದು ಸಾಮಾನ್ಯವಾಗಿ ಪ್ರಾಸಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮೊದಲು ಬರುತ್ತೆ ಅಥವಾ ಕೊನೆಯಲ್ಲಿ ಬರುತ್ತೆ. ಇದಕ್ಕೆ ಅನುಗುಣವಾಗಿ ಪ್ರಾಸಾಕ್ಷರಗಳಲ್ಲಿ ಆದಿಪ್ರಾಸ ಮತ್ತು ಅಂತ್ಯಪ್ರಾಸಗಳಿರುತ್ತೆ. ಹೆಸರು ನೆನ್ಪಿಟ್ಕೊಳ್ರಿ, ಆದಿಪ್ರಾಸ ಮತ್ತು ಅಂತ್ಯಪ್ರಾಸ. ಓಕೆ, ಪದ್ಯದ ಪ್ರತಿಯೊಂದು ಸಾಲಿನ ಎರಡನೇ ಅಕ್ಷರವು ಪುನರಾವರ್ತನೆ ಆದರೆ ಅದು ಆದಿಪ್ರಾಸ. ನೆನಪಿರಲಿ, ಎರಡನೇ ಅಕ್ಷರ. ಉದಾಹರಣೆಗೆ ಇಲ್ಲಿ ನೋಡಬಹುದು, ಇದು ಮೊದಲನೇ ಅಕ್ಷರ, ಇದು ಎರಡನೇ ಅಕ್ಷರ ರಿಪೀಟ್ ಆಯಿತು ಅಂತ ಅಂದರೆ ಪದ್ಯದಲ್ಲಿ, ಸೊ ಅದನ್ನು ನಾವು ಆದಿಪ್ರಾಸ ಅಂತ ಹೇಳ್ತೀವಿ. ಕೊನೆ ಅಕ್ಷರ ಪುನರಾವರ್ತನೆ ಆದರೆ ಅದನ್ನು ನಾವು ಅಂತ್ಯಪ್ರಾಸ ಅಂತ ಹೇಳ್ತೀವಿ. ಅಂದರೆ ಕೊನೆಗೆ, ಅಂತ್ಯ ಅಂತ ಅಂದರೆ ಕೊನೆ, ಮುಕ್ತಾಯ. ಓಕೆ, ಉದಾಹರಣೆ ನೋಡ್ರಿ, ನೀರವ್ವ, ಗಂಗವ್ವ, ಅಂತ್ಯ, ಕೊನೆಯ ಅಕ್ಷರ. ಬಾರವ್ವ, ಹರಿಯವ್ವ. ಇಲ್ಲಿ ಕೊನೆಯ ಅಕ್ಷರಗಳು ರಿಪೀಟ್ ಆಗಿರೋದ್ರಿಂದ ನಾವು ಅಂತ್ಯಪ್ರಾಸ ಅಂತ ಹೇಳ್ತೀವಿ. ಸೊ ನೀವು ನೋಡ್ಬೋದು ಪ್ರತಿ ಸಾಲಿನ ಕೊನೆಯಲ್ಲಿ ಪುನರಾವರ್ತಿತವಾಗಿದೆ, ಹೀಗಾಗಿ ಇದನ್ನು ಅಂತ್ಯಪ್ರಾಸ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿರುವ ಪದ್ಯದಲ್ಲಿ ಪ್ರಾಸಪದಗಳನ್ನು ಗುರುತಿಸಿ ಬರೆಯಿರಿ. ಬೆಳ್ಳಾನ ಎರಡೆತ್ತು ಬೆಳ್ಳಿಯ ಬಾರುಕೋಲು, ಹಳ್ಳಾದ ಮಾಗಿ ಹೊಡೆದ, ಎತ್ತಿನ ತೆಳ್ಳಾನ ಹೊಟ್ಟಿ ಹಸಿದ. ನೀವು ನೋಡ್ಬೋದು ಇಲ್ಲಿ ಎರಡನೇ ಅಕ್ಷರ 3 ಲೈನಲ್ಲೂ ಸಹ ರಿಪೀಟ್ ಆಗಿದೆ. ಸೊ ಇದನ್ನು ನಾವು ಆದಿಪ್ರಾಸ ಅಂತ ಹೇಳ್ತೀವಿ. ಪದ್ಯದಲ್ಲಿ ಎರಡನೇ ಅಕ್ಷರ ಮೊದಲೇ ಸ್ಟಾರ್ಟಿಂಗಲ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ನೀವು ಪ್ರತಿ ಸಾಲಿನ ಕೊನೆಯಲ್ಲಿ ಪುನರಾವರ್ತಿತ ಆಗಿದೆ. ಸೊ ಉ ಅನ್ನೋದು. ಸೊ ಇದನ್ನು ನಾವು ಏನು ಹೇಳ್ತೀವಿ, ಅಂತ್ಯಪ್ರಾಸ ಅಂತ ಹೇಳ್ತೀವಿ. ಓಕೆ, ಇದಿಷ್ಟು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಆಗಿರಬಹುದು ಅಥವಾ ವ್ಯಾಕರಣ ಮಾಹಿತಿ ಅಥವಾ ಅಭ್ಯಾಸದ ಒಂದು ಪ್ರಶ್ನೆಗಳಾಗಿರಬಹುದು. ಸೊ ಇದೆಲ್ಲ ಕವರ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.